ಸೆಂಟ್ರಲ್ ಜೈಲಿನಲ್ಲಿ ದಾಸನಿಗೆ ರಾಜಾತಿಥ್ಯ ವಿರುದ್ಧದ ಕೇಸ್ ಸಂಬಂಧ ಈಗಾಗಲೇ 3 ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಈ 3 ಎಫ್ಐಆರ್ ಅನ್ನು ಆಧರಿಸಿ ತನಿಖೆ ಚುರುಕುಗೊಳ್ತಾ ಇದೆ. ಈಗಾಗಲೇ ಒಂದು ರೌಂಡ್ ದರ್ಶನ್ ಅವರನ್ನ ವಿಚಾರಣೆ ಮಾಡಿದ್ದಾರೆ. ಆದರೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು. ಈ ಪ್ರಕರಣ ಸಂಬಂಧ ಹೆಚ್ಚಿನ ವಿಚಾರಣೆಯನ್ನ ಖಾಕಿ ಟೀಮ್ ನಡೆಸಲಿಕ್ಕಿದೆ. ಈ ಸಂಬಂಧ ಮುಂದಿನ ವಾರ ಅಂದ್ರೆ ಈಗ ಡೇ 1 ಸ್ಟಾರ್ಟ್ ಆಗಿದೆ. ಸೊ ಈ ವಾರದಲ್ಲಿ ಯಾವತ್ತಾದ್ರೂ ಬಳ್ಳಾರಿ ಜೈಲಿಗೆ ಭೇಟಿಯನ್ನ ಕೊಡ್ಲಿಕ್ಕಿದ್ದಾರೆ ಪೊಲೀಸರು. ಪ್ರಮುಖವಾಗಿ ಸಿಗರೇಟ್ ಕೊಟ್ಟವ್ರು ಯಾರು, ಹೆಂಗ್ ಸಿಕ್ತು ನಿಮ್ಮ ಕೈಗೆ ಸಿಗರೇಟ್? ಪ್ರಶ್ನೆ ಕೇಳಿದ್ರು, ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿಲ್ಲ. ಸಿಗರೇಟು ಮೂಲವನ್ನ ಹುಡುಕಿ ಬಳ್ಳಾರಿಗೆ ತೆರಳಿ ರೇಣುಕಾಸ್ವಾಮಿಯ ಕೊಲೆ ಆರೋಪಿ ದರ್ಶನ್ ಅವರ ವಿಚಾರಣೆಯನ್ನ ಮಾಡಲಿಕ್ಕಿದ್ದಾರೆ ಪೊಲೀಸರು. ಯಾವಾಗ ಈ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಯ್ತೋ ಆಗಿನಿಂದ ಚರ್ಚೆ ಶುರುವಾಗಿರೋದು. ಎಲ್ಲಿ ಸಿಗುತ್ತೆ ಇವರಿಗೆ ಸಿಗರೇಟು? ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನಿಗೆ ಖಾಕಿ ಫುಲ್ ಗ್ರಿಲ್ ಮಾಡ್ತಾ ಇದೆ ನೋಡಿ. ಇದೆಲ್ಲ ಉಸ್ತುವಾರಿನ ವಹಿಸಿಕೊಂಡಿದ್ದು ಬೇರೆ ಯಾರೋ ಅಲ್ಲ, ವಿಲ್ಸನ್ ಗಾರ್ಡನ್ ನಾಗ. ಸದ್ಯ ಜೈಲರ್ ವಾರ್ಡರ್ ವಿಚಾರಣೆಯನ್ನ ಪೊಲೀಸರು ನಡೆಸಲಿಕ್ಕಿದ್ದಾರೆ. ಕರ್ತವ್ಯ ನಿರ್ಲಕ್ಷ್ಯದ ಅಡಿಯಲ್ಲಿ ಸಸ್ಪೆಂಡ್ ಆಗಿದ್ದಾರೆ ಒಂದಷ್ಟು ಸಿಬ್ಬಂದಿ. ಈಗಾಗಲೇ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ಫೋಟೋ ರಿಲೀಸ್ ಆಯಿತು, ವಿಶೇಷ ಸೌಲಭ್ಯಗಳ ಬಗ್ಗೆ ಗೊತ್ತಾಯಿತು, ಅದರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಬೇಕರಿ ರಘು ದಚ್ಚು ಫೋಟೋ ಬಗ್ಗೆ ದೂರು ದಾಖಲಿಸಿ ಎಂಕ್ವೈರಿ ಮಾಡಲಾಗ್ತಾ ಇದೆ. 3 ಎಫ್ಐಆರ್ ದಾಖಲಾದ ಮೇಲೆ ಮತ್ತೊಂದು ದೂರು ಬಂದಿದ್ದರಿಂದ ಇದೇ ದೂರನ್ನ ಒಂದು ಎಫ್ಐಆರ್ನಲ್ಲಿ ಸೇರಿಸಿದ್ದಾರೆ. ಅದರ ಬಗ್ಗೆ ವಿಚಾರಣೆ ಮಾಡಬೇಕಾಗಿದೆ, ಬಾಕಿ ಉಳ್ಕೊಂಡಿದೆ, ಅದರ ಬಗ್ಗೆ ವಿಚಾರಣೆ ಆಗಿಲ್ಲ. ಸೊ ಬಳ್ಳಾರಿ ಜೈಲಿಗೆ ಈ ವಾರ ಭೇಟಿ ಕೊಡ್ತಾರೆ ಪೊಲೀಸರು. ಭೇಟಿ ಕೊಟ್ಟು ವಿಚಾರಣೆ ಮಾಡ್ತಾರೆ. ರಾಜಾತಿಥ್ಯ ಪ್ರಕರಣದ ತನಿಖೆ ಇದೀಗ ಚುರುಕು ಪಡ್ಕೊಳ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ, ಬೇಕರಿ ರಘು, ಧರ್ಮ, ಸತ್ಯ ಹಾಗೂ ಕೆಲ ರೌಡಿಗಳ ವಿಡಿಯೋ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದು. ಸದ್ಯ ವಾರ್ಡರ್ಗಳ ವಿಚಾರಣೆಯನ್ನ ನಡೆಸಲಿದ್ದಾರೆ ಪೊಲೀಸರು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋದು, ದಚ್ಚುಗೆ ವಿಡಿಯೋ ಕಾಲ್ ಮಾಡಿದ್ರಲ್ಲ, ಆ ಮೊಬೈಲ್ ಪತ್ತೆ ಆಗಿಲ್ಲ. ಮೂಲಗಳ ಮಾಹಿತಿ ಅದನ್ನ ಹೊಡೆದಾಕಿದ್ದಾರೆ, ಕಳೆದಾಕಿದ್ದಾರೆ, ಕಮೋಡ್ನಲ್ಲಿ ಹಾಕಿ ಫ್ಲಶ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಮಾಹಿತಿ. ಸೊ ಈ ಸಂಬಂಧ ರೌಡಿ ಧರ್ಮನ ವಿಚಾರಣೆಯನ್ನ ಖಾಕಿ ಚುರುಕುಗೊಳಿಸ್ತಾ ಇದೆ. ಆಗಸ್ಟ್ 2ನೇ ತಾರೀಕು ಜೈಲಿನಲ್ಲಿ ಧರ್ಮನ ಬರ್ತ್ಡೇಯನ್ನ ರೌಡಿ ಗ್ಯಾಂಗ್ಗಳು ಆಚರಣೆ ಮಾಡಿದ್ರು. ಈ ವೇಳೆ ಸತ್ಯನಿಗೆ ಕರೆ ಮಾಡಿ ದಚ್ಚು ಜೊತೆ ಇದೇ ಧರ್ಮ ಮಾತಾಡಿಸಿದ್ದ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಒಂದು ಕಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರ ಇಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಹೆಂಗೆ ರಾಜಾತಿಥ್ಯ ಪಡ್ಕೊಳ್ತಾ ಇದ್ರು ಅನ್ನೋದು ಒಂದೊಂದೇ ರಿವೀಲ್ ಆಗ್ತಾ ಇದೆ. ಪ್ರಕರಣದ ತನಿಖೆ ಚುರುಕು ಪಡ್ಕೊಳ್ತಾ ಇದೆ. ಯಾವ ರೀತಿ ಸಾಗ್ತಾ ಇದೆ ಅಂತ? ಈಗಾಗಲೇ ಏನು 3 ಎಫ್ಐಆರ್ ದಾಖಲಾಗಿರುವಂತಹ ಒಂದು ಕಾರಣದಿಂದಾಗಿ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ 2 ಎಫ್ಐಆರ್ ಏನಿದೆ ಅದರಲ್ಲಿ ದರ್ಶನ್ ಹೆಸರು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಈ ಹಿಂದೆ ಅಂದರೆ ದರ್ಶನ್ ಹೋಗುವುದಕ್ಕಿಂತ ಮುಂಚೆ ಒಂದು ಅವರನ್ನು ಬೇಸಿಕ್ ಇನ್ವೆಸ್ಟಿಗೇಷನನ್ನು ಮಾಡಿದ್ದಾರೆ. ಅಂದರೆ ತುರಾತುರಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಸ್ಪಷ್ಟವಾದಂತಹ ಉತ್ತರಗಳು, ಅಂದರೆ ಅವರಿಂದ ಒಂದು ಹೇಳಿಕೆಗಳನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳು ಕೂಡ ಆಗಿಲ್ಲ. ಆದರೆ ಅಲ್ಲಿ ಆ ಸಂದರ್ಭದಲ್ಲಿ ಅಂದರೆ ಒಂದು ಹೇಳಿಕೆಗಳನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಇದರಲ್ಲಿ ನಂದು ಯಾವುದೇ ರೀತಿಯಾದಂತಹ ತಪ್ಪಿಲ್ಲ, ಇದೆಲ್ಲವೂ ನನ್ನ ಕಣ್ಣು ತಪ್ಪನಿಂದ ಆಗಿದೆ. ಅಂದರೆ ವಿಡಿಯೋ ಕಾಲ್ ಮಾಡಿದ್ದು ಯಾರೋ ವಿಡಿಯೋ ಕಾಲ್ ಮಾಡ್ತಾರೆ, ನಾನು ವಿಶ್ ಮಾಡ್ತೀನಿ, ಅದರಲ್ಲೂ ಕೂಡ 2 ಸೆಕೆಂಡ್ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಒಂದು ರಿಯಾಕ್ಟನ್ನು ಕೂಡ ಮಾಡಿಲ್ಲ. ನನ್ನ ಅಭಿಮಾನಿಗಳಿಗೆ ನಾನು ಯಾವ ರೀತಿ ವಿಶನ್ನು ಮಾಡ್ತೀನೋ ಅದೇ ರೀತಿಯಾಗಿ ವಿಶ್ ಮಾಡಿದ್ದೇನೆ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಕೆಲಸಗಳನ್ನು ಅವರ ಜೊತೆ ನಿರಂತರವಾಗಿ ಮಾತನಾಡುವಂಥದ್ದು ಅದೆಲ್ಲವೂ ಕೂಡ ನಂಗೆ ಗೊತ್ತಿರಲಿಲ್ಲ. ಅದು ಅಲ್ಲದೆ ಮೊಬೈಲ್ ಬಳಕೆ ಏನಿದೆ ಒಳಗಡೆ ಇದೆಯಾ ಇಲ್ವಾ ಅನ್ನುವಂತಹ ಅದು ನಿಷೇಧನೋ ಅಥವಾ ಬಳಕೆ ಮಾಡಬಹುದಾ ಅನ್ನುವಂತಹ ವಿಚಾರಗಳು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ಗಳನ್ನು ಅಂದರೆ ಒಂದು ಹೇಳಿಕೆಗಳನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದರ ಒಂದು ಇನ್ವೆಸ್ಟಿಗೇಷನ್ ಈಗ ಮುಂದುವರಿತಾ ಇದೆ. ಈ ಇನ್ವೆಸ್ಟಿಗೇಷನ್ ಅನ್ವಯವಾಗಿ ಮುಂದಿನ ವಾರವೂ ಕೂಡ ಅವರ ಬಳ್ಳಾರಿ ಜೈಲಿಗೆ ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಶರತ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.